ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವರೆಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರ ನೀವೆಲ್ಲ ಒಳ್ಳೆ ಚರಣ ಆದಷ್ಟು ಜಲ್ದಿ ಪೂಜೆ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣಕ್ಕೆ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಮಾಡ್ತಿದ್ದೇನೆ. ನಿನ್ನೆ ಗುರುಪೂರ್ಣಿಮೆ ಆಯಿತು. ನೀವೆಲ್ಲರೂ ಕೂಡ ಗುರುಪದವನ್ನು ಸ್ವೀಕಾರ ಮಾಡ್ರು. ಇನ್ನು ಸ್ವಾಮಿ ಮಹಾರಾಜರ ಗುರುಪದ ಸ್ವೀಕಾರ ಮಾಡಿದ ಕೂಡಲೇ ಪ್ರತಿನಿತ್ಯ ಅಂದ್ರೆ ನಮ್ಮ ಜೀವನದಾಗ ನಾವು ಕೆಲವೊಂದು ನಿಯಮಗಳು ಪಾಲನೆ ಮಾಡಬೇಕು. ಯಾವ ರೀತಿ ಸೇವೆ ಮಾಡಬೇಕು, ಸ್ವಾಮಿ ಸೇವೆದಾಗ ನಾವು ಹೊಸವಾಗಿದ್ದೆವು, ನಮ್ಮ ಕಡೆ ಗ್ರಂಥು ಇಲ್ಲ, ಇವೆಲ್ಲ ಪ್ರಶ್ನೆಗಳು ನೀವು ಕಮೆಂಟ್ ಹಾಕಿದ್ರಿ ನೋಡ್ರಿ. ಸ್ವಾಮಿ ಮಹಾರಾಜರ ಸೇವೆದಾಗ ಗುರುಪದ ತಗೊಂಡ್ ಕೂಡಲೇ ಅಥವಾ ಗುರುಪದ ಸ್ವೀಕಾರ ಮಾಡಿದ ಕೂಡಲೇ ಯಾವ ನಿಯಮಗಳನ್ನ ಪಾಲನೆ ಮಾಡ್ಬೇಕಂದ್ರೆ ಏನೂ ಇಲ್ಲ, ನಿಸ್ವಾರ್ಥ ಭಾವನೆಯಿಂದ ಸ್ವಾಮಿ ಮಹಾರಾಜರ ಸೇವೆ ಮಾಡೋದಿದೆ. ನಾವು ನಾನ್ ವೆಜ್ ತಿಂತಾನು ಮನ್ಯಾಗ ಸೇವೆ ಮಾಡಿ ಕೊಡಲ್ಲ, ಅಥವಾ ನಮ್ಮ ಮನ್ಯಾಗ ಅನೇಕ ಥರದ ಇದಾಗ್ತಾವು, ನಾನ್ ವೆಜ್ ಮಾಡ್ತಾರೋ, ನಮ್ಮ ಮನ್ಯಾಗ ನಾನ್ ವೆಜ್ ಊಟನ ಮಾಡಬೇಕು. ಹಿಂಗಿದ್ದಾಗ ನೀವೇನು ಸ್ವಾಮಿ ಮಹಾರಾಜರ ಗುರುಪದ ಅಂತ ತೊಗೊಂಡಿರಿ, ನಿಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೋದೆಲ್ಲ ಮಹಾರಾಜರಿಗೆ ಗುರ್ತೈತಿ. ಮಹಾರಾಜರ ಅಷ್ಟಿಲ್ದ ನಮ್ಮನ್ನ ಆಯ್ಕೆ ಮಾಡ್ತಾರೋ, ಮಹಾರಾಜರ ಅವರ ಆಶೀರ್ವಾದ ಇಲ್ಲದ ನಾವು ನಿನ್ನ ಗುರುಪದನ ತಗೋಕ್ ಸಾಧ್ಯ ಆಗ್ತೈತಿ. ಮಹಾರಾಜರ ಆಜ್ಞೆ ಇಲ್ದ ಒಂದು ಸಣ್ಣ ಕಲ್ಲು ಹುಲ್ಲು ಕಡ್ಡಿ ಕೂಡ ಅಳಗಾಡಲ್ಲ. ಹಾಗಾದ್ರೆ ನಿನ್ನ ಅವ್ರ ಆಜ್ಞೆ ಇಲ್ಲದ ಗುರುಪದ ತೊಂದು ಇದೆಲ್ಲ ವಿಚಾರ ಮಾಡ್ರಿ. ಮಹಾರಾಜರ ಇಚ್ಛೆ ಇದ್ದಾಗ ನಾವು ಸೇವೆದಾಗ ಬಂದಿರ್ತೇವೆ. ಹಾಗಾಗಿ ಜಸ್ಟ್ ಈಗ ನೋಡ್ರಿ, ನಾ ಹೇಳಿದ ಕೂಡಲೇ ಅಥವಾ ಯಾರೋ ಹೇಳಿದ ಕೂಡಲೇ ನೀವು ನಾನ್ ವೆಜ್ ತಿನ್ನಾರ ಅಥವಾ ನಾನ್ ವೆಜಿಟೇರಿಯನ್ ಇದ್ದಾರೆ, ಅವರು ಸಡನ್ನಾಗಿ ಯಾವುದನ್ನು ತಮ್ಮ ಜೀವನದಾಗ ಬದಲಾವಣೆ ಮಾಡ್ಕೋಕ್ಕಾಗಲ್ಲ. ಹಾಗಾಗಿ ನೀವು ಅದನ್ನೆಲ್ಲ ತಲೆಗಿನ ಮೊದಲು ತೆಗೆದು ಹಾಕಿ ಮಹಾರಾಜರ ನಿತ್ಯ ಸೇವೆಯನ್ನು ಮಾಡ್ತಾ ಹೋಗ್ರಿ. ಯಾವ ರೀತಿ ಅಂದ್ರೆ ಮಹಾರಾಜರು ನೀವು ಈಗ ಹೆಂಗಾರು ಮಹಾರಾಜರ ಗುರುಪದ ಸ್ವೀಕಾರ ಮಾಡಿದಿರಿ. ನೀವು ಅನ್ನಿನಿ ಮಹಾರಾಜರ ಮುಂದಿನ ಗುರುಪೂರ್ಣಿಮೆ ತನಕ ಏನು ಹೇಳಿದಿರಿ, ಮುಂದಿನ ಗುರುಪೂರ್ಣಿಮೆ ತನಕ ನಾನು ನಿಮ್ಗೆ ಭಕ್ತಿ ಶ್ರದ್ಧೆಯಿಂದ ವಿಧೇಯತನ ಆಗಿರ್ತೇನಂತ ಹೇಳಿದಿರಿ. ಅಂದ್ರೆ ನಾನು ನಿಮ್ಮ ನಿಯಮಗಳನ್ನ ನಿಮ್ಮ ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಸೇವೆಯನ್ನು ಮಾಡ್ತೇನಂತ ಹೇಳಿದಿರಿ ಮಹಾರಾಜರು. ಹಾಗಾಗಿ ಅಷ್ಟೇ ಮಾಡ್ಕೊತ ಹೋಗ್ರಿ, ನೀವು ಹೆಚ್ಚಿನ ಏನು ಮಾಡಬೇಡ್ರಿ. ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತದಂತೂ ಪ್ರಾಬ್ಲಮ್ ಕ್ಲಿಯರ್ ಆಗೈತಿ, ಎಲ್ಲರಿಗೂ ಸಿಗ್ತಾವು. ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ಎಷ್ಟು ಬೇಕಷ್ಟು ಸ್ವಾಮಿ ಚರಿತ್ರೆ ಅಂದ್ರೆ ನಿಮ್ಮ ಸುತ್ತಮುತ್ತದವರಿಗೆ ನೀವು ಸ್ವಾಮಿ ಚರಿತ್ರೆ ಸಾರಾಮೃತ ಇನ್ನಿತರ ನಿಮ್ಗೆ ಯಾವುದೇ ಒಂದು ಸ್ವಾಮಿ ಸೇವೆ ಬಗ್ಗೆ ಸಾಹಿತ್ಯ ಬೇಕಾರೋ ಅವ್ರು ನಿಮಗೆ ಕಳಿಸ್ತಾರೆ. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಅಂದ್ರೆ ಅವ್ರು ನಿಮ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೋ, ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೋರು. ಆ ನಂತರ ಸ್ವಾಮಿ ಚರಿತ್ರೆ ಸಾರಾಮೃತ ನಿಮ್ಮ ಫೋಟೋ ಎಲ್ಲ ಇತ್ತಂದ್ರೆ ಫೋಟೋ ಸಕಟ್ ಕಳಿಸ್ತಾರೆ ಅವ್ರು. ಹಾಗಾಗಿ ಸ್ವಾಮಿ ಮಹಾರಾಜರ ಸೇವೆ ಮಾಡಕ್ಕೆ ಇನ್ನೇನು ಉಳಿತು, ನಾವು ಮನಸ್ಸು ಮಾಡಬೇಕು. ಗುರುಪದಂತೂ ಸ್ವೀಕಾರ ಮಾಡಿದೆವು. ಪ್ರತಿನಿತ್ಯ ನೋಡ್ರಿ ಸ್ವಾಮಿ ಚರಿತ್ರೆ ಸಾರಾಮೃತ ಪ್ರತಿನಿತ್ಯ 3 ಅಧ್ಯಾಯ ಓದೋದಿರ್ತಿದ್ವಿ. 3 ಅಧ್ಯಾಯ ಆಗಲಿಲ್ಲ ಅಂದ್ರೆ 1 ಅಧ್ಯಾಯ ಓದ್ರಿ. ಈಗ ಹೊಸವಾಗಿದ್ದೇವೆ ಅಕ್ಕ ಸ್ವಾಮಿ ಸೇವೆದಾಗ ನಮಗೆ 3 ಅಧ್ಯಾಯ ಓದಕ್ಕಾಗತ್ತಿಲ್ಲ, 1 ಅಧ್ಯಾಯ ಓದ್ರಿ. ನೀವು 1 ಅಧ್ಯಾಯ ಹೋಗ್ಕೋತ 1-2 ವಾರ ಕಂಟಿನ್ಯೂ ಒಂದೊಂದು ಅಧ್ಯಾಯ ಓದ್ರಿ. ಆಮೇಲೆ ನೋಡ್ರಿ ಮಹಾರಾಜ ನಿಮ್ಗೆ 3 ಅಧ್ಯಾಯ ಯಾವ ರೀತಿ ಓದಿಸ್ಕೋತಾರೋ, ಯಾವ ರೀತಿ ಸೇವೆ ಮಾಡ್ತಾರೋ. ನಾವು ಅಂದ್ರೆ ಈಗ ಎಷ್ಟೋ ವರ್ಷನ ಸೇವೆ ಮಾಡ್ಕೋತಾರಿ, ಪ್ರತಿನಿತ್ಯ 3 ಅಧ್ಯಾಯ ಓದಿಲ್ಲ ಅಂದ್ರೆ ಏನೋ ಒಂದು ಕಳ್ಕೊಂಡಾಗ್ತೈತಿ. ಪ್ರತಿನಿತ್ಯ ಅದನ್ನ ಓದಿದಾಗ ಸಮಾಧಾನ ಆಗ್ತೈತಿ. ಹಾಗಾಗಿ ನೀವು ಈಗ ನನ್ನ ಹತ್ತೆ ಗ್ರಂಥ ಇಲ್ಲ ಅಂದ್ರೆ ಯೂಟ್ಯೂಬ್ ಹಚ್ಚಿ ಕೇಳ್ರಿ, ಎಷ್ಟೋ ವಿಡಿಯೋಗಳು ನಾನು ಕೂಡ ಮಾಡಾಕಿದ್ದೇನೆ. ಸ್ವಾಮಿ ಚರಿತ್ರೆ ಸಾರಾಮೃತದ PDF ಸಿಗ್ತೈತಿ, ಅದನ್ನ ನೋಡ್ರಿ, ಅದನ್ನು ಓದ್ರಿ. ಜಸ್ಟ್ ನಿತ್ಯ ಸೇವೆನ ಆರಂಭ ಮಾಡ್ರಿ. ಇನ್ನು ಸ್ವಾಮಿ ಮಹಾರಾಜರ ಅಖಂಡ ಈಗನೂ ಒಂದು ಕಲಿಯುಗದಾಗ ಸ್ವಾಮಿ ಮಹಾರಾಜರಿಗೆ ಅತ್ಯಂತ ನಾವು ಸಮೀಪ ಆಗುವಂಥ ಸೇವೆ, ಎನಿ ಟೈಮ್ ಯಾರು ಬೇಕಾದರೂ ಮಾಡಬೇಕಾಗಿರುವಂಥ ಸೇವೆ ಅಂದ್ರೆ ನಾಮಜಪ ಕೂಡ ನೀವು ಅವ್ರ ಕಡೆಯಿಂದ ಜಪಮಾಲೆ ಕೂಡ ತರಿಸ್ಕೋಬಹುದು. ಜಪಮಾಲೆ ಇಲ್ಲಾಂದ್ರೆ ನಾನು ನಿಮಗೆ ನಾಮಜಪ ಕೌಂಟ್ ಮಾಡುವಂಥ ಮಷಿನ್ ಸಿಗ್ತಾವೆ, ಅದನ್ನು ಕೂಡ ನೀವು ತಂದು ಮಾಡ್ಬೋದು. ನಾ ಅದನ್ನೊಂದು ತರಿಸಿದನು, ಲಾಸ್ಟ್ ನಿಮ್ಗೆ ತೋರಿಸ್ತೇನೆ. ಅದನ್ನ ಅಮೌಂಟ್ ಸ್ಕ್ರೀನ್ಶಾಟ್ ಸಕಟ್ ಎಲ್ಲ ಹಾಕಿರ್ದೇನು. ಜಸ್ಟ್ 40 ರೂಪೀಸ್ಗೆ ಐತಿ, ಅದಕ್ಕಿಂತ ಕಮ್ಮಿ ರೇಟಿಗೆ ಸಕಟ್ಟಿದಾವೆ. ನಿಮ್ಗೆ ಬೇಕಾದ್ರೆ ನೀವು ತರಿಸ್ಕೊಂಡು ಮಾಡಿರಿ. ಇನ್ನು ನಾಮಸ್ಮರಣೆಯನ್ನು ಮಾಡೋದೈತೆ ನೋಡ್ರಕ್ಕ. ನಂಗೆ ಸ್ವಾಮಿ ಚರಿತ್ರೆ ಸಾರಾಮೃತ ಪಾರಾಯಣ ಆಗುಲ್ಲ, ತಾರಕ ಮಂತ್ರ ಕೇಳ್ರಿ. ಸ್ವಾಮಿ ಚರಿತ್ರೆ ಸಾರಾಮೃತ ಗ್ರಂಥ ಯಾವಾಗ ಬರ್ತೈತೆ ಅವಾಗ ಸೇವೆ ಆರಂಭ ಮಾಡ್ರಿ. ಅದಕ್ಕಿಂತ ಮುಂಚೆ ನಾಮ ಜಪ ಮಾಡ್ರಿ, ತಾರಕ ಮಂತ್ರ ಹೇಳ್ರಿ. ಸ್ವಾಮಿ ಮಹಾರಾಜರ ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಈ ಮಂತ್ರವನ್ನು ಜಪ ಮಾಡ್ರಲ್ಲ. ಅದ ಗ್ರಂಥ ಬೇಕು, ಬೇಕು ಅಲ್ಲಿವರೆಗೂ ನಾ ಜಪ ಮಾಡೋಲ್ಲ, ಅಲ್ಲಿವರೆಗೂ ನಾ ಸೇವೆ ಆರಂಭ ಮಾಡೋಲ್ಲ ಅಂತ ಏನಿಲ್ಲ. ಮಹಾರಾಜರು ನೋಡ್ರಿ ಅವ್ರಿಗೆ ಗೊತ್ತೈತಿ ಯಾವಾಗ ನಮ್ಗೆ ಏನು ಕೊಡ್ಬೇಕು ಅನ್ನೋದು ಮಹಾರಾಜರಿಗೆ ಗೊತ್ತೈತಿ. ಹಾಗಾಗಿ ಗ್ರಂಥ ನಮ್ಗೆ ಯಾವಾಗ ಸಿಗ್ತೈತಿ ಗೊತ್ತಿಲ್ಲ. ಈಗ ನೀವು ಈಗ ಫೋನ್ ಮಾಡಿ ಹೇಳಿರಂದ್ರೆ ಇನ್ನೊಂದು ವಾರ ಕೂಡ ಹೋಗ್ಬೋದು. ಅಲ್ಲಿವರೆಗೂ ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ಮಾಡಿರಿ, ಕಂಟಿನ್ಯೂ ನಾಮಸ್ಮರಣೆಯನ್ನು ಮಾಡಿರಿ. ನಾಮಸ್ಮರಣೆಯಿಂದ ನಿಮ್ಗೆ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಸಿಗ್ತಿರ್ತೈತಿ. ಗುರುಪತ್ ತೊಂದ್ರಿ ಮಹಾರಾಜರ ನಿತ್ಯ ಸೇವೆಯನ್ನು ಅವ್ರಿಗೆ ಸಮರ್ಪಣೆ ಮಾಡ್ಕೊತ ಹೋಗ್ರಿ. ನೀವು ಏನೂ ಹೆಚ್ಚು ಮಾಡೋದು ಬೇಡ, ಏನೂ ಇಲ್ಲ. ನಮ್ಮ ಕರ್ಮಗಳನ್ನ ನಾವು ಚಲೋ ಮಾಡಬೇಕು, ಆದಷ್ಟು ಸೇವೆಯನ್ನು ಪ್ರಸಾರ ಮಾಡಬೇಕು, ಆದಷ್ಟು ನಿತ್ಯ ಸೇವೆಯನ್ನು ಮಾಡಬೇಕು. ಇಷ್ಟ ನೋಡ್ರಿ ಮಹಾರಾಜರ ನಾವು ನಿಯಮಗಳನ್ನ ಪಾಲನೆ ಮಾಡ್ಬೇಕಾಗಿದೆ. ಈಗ ತಾರಕ ಮಂತ್ರ ಅಂತೂ ಪ್ರತಿನಿತ್ಯ ನೀವು ಹಚ್ಕೇಳಿ, ಸಾಯಂಕಾಲ ಬೆಳಗ್ಗೆ ಎನಿ ಟೈಮ್ ನೋಡ್ರಿ. ನಾವು ಅದು ಮೊಬೈಲ್ ಹಿಡಿದು ಅಂದರೆ 108 ವಿಚಾರಗಳು ನೋಡ್ತೇವೆ, ನೋಡಬಾರ್ದು ನೋಡೋದಿಲ್ಲ, ಎಲ್ಲ ವಿಚಾರಗಳು ನೋಡ್ತೇವೆ. ಆದರೆ ಇಂಥ ಕೇಳ್ರಿ, ಸ್ವಾಮಿ ಮಹಾರಾಜರ ಅನುಭವಗಳನ್ನ ಕೇಳ್ರಿ. ಮರಾಠಿ ಬರ್ತೈತೆ ಅಂದ್ರೆ ಮರಾಠಿಯಾಗ ಜಾಸ್ತಿ ಅನುಭವಗಳನ್ನ ಇನ್ನು ನನ್ನ ಚಾನಲ್ದಾಗೂ ಕೂಡ
ಹೆಚ್ಚಿನ ಅನುಭವಗಳನ್ನ ತರಕ್ಕೆ ಪ್ರಯತ್ನ ಮಾಡ್ತೇನೋ, ಕೇಂದ್ರಕ್ಕೆ ಹೋಗಿ ಭೇಟಿ ಆಗೋದೈತಿ ಆದಷ್ಟು ಜಲ್ದಿ ಹೋಗ್ತೇನೋ, ಕೇಂದ್ರಕ್ಕೆ ಹೋಗಿ ಅಲ್ಲಿರುವ ಅನುಭವಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನೋ, ಆದಷ್ಟು ಅನುಭವಗಳನ್ನ ಶೇರ್ ಮಾಡ್ಕೊರಿ. ನಿಮ್ಗೆ ಎಲ್ಲರಿಗಿಂತ ಹೆಚ್ಚಿಂದ ಏನು ಹೇಳೋದಂದ್ರೆ ನಾಮಸ್ಮರಣೆಯನ್ನು ಮಾಡಿರಿ. ನಿಮ್ಗೆ ಯಾವುದೇ ಸೇವೆ ಮಾಡೋಕ್ಕಾಗಲಿಲ್ಲ ಅಂದರೂ ಸತತವಾಗಿ ನಾಮಸ್ಮರಣೆಯನ್ನು ಮಾಡಿರಿ. ಆ ನಂತರ ಸ್ವಾಮಿ ಚರಿತ್ರೆ ಸಾರಾಮೃತದ ಪಾರಾಯಣ ಮಾಡಿರಿ. ಸ್ವಾಮಿ ಚರಿತ್ರೆ ಸಾರಾಮೃತ ಪ್ರತಿನಿತ್ಯ 3 ಅಧ್ಯಾಯ, 3 ಓದಕ್ಕಾಗಲ್ಲ ಅಂದರೂ 1 ಅಧ್ಯಾಯ ಓದ್ರಿ. ನೋಡ್ರಿ ನಿಮ್ಗೆ ಹೆಂಗೆ ಆಗ್ತೈತೆ ಆ ರೀತಿ ಸೇವೆ ಮಾಡ್ಕೊತ, ಆ ಸೇವೆದಿಂದನ ನಿಮ್ಮ ಜೀವನ ಬದಲಾಗೋದು, ಆ ಸೇವೆದಿಂದನ ನಿಮ್ಮ ಬದುಕು ಬಂಗಾರ ಆಗೋದ. ಹಾಗಾಗಿ ಆ ಸೇವೆಯನ್ನು ನೀವು ಗುರುಪದನ ಮಹಾರಾಜರನ್ನು ನಮ್ಮ ಗುರುವಾಗಿ ಸ್ವೀಕಾರ ಮಾಡಿದೆವು. ನಮ್ಮ ಸಂಪೂರ್ಣ ಯೋಗಕ್ಷೇಮ ಮಹಾರಾಜರು ನೋಡ್ಕೋತಾರೆ ಅಂದ್ರೆ ಅವ್ರಿಗೆ ನಾವು ಗುರುದಕ್ಷಿಣೆ ರೂಪದಾಗ ನಿತ್ಯ ಸೇವೆಯನ್ನು ಕೊಡೋಣ. ಅಂದ್ರೆ ನಿತ್ಯ ಸೇವೆನ ನಾವು ಅವ್ರಿಗೂ ಗುರುದಕ್ಷಿಣೆ ನೋಡ್ರಿ, ಯಾರ ಕಡೆಯಿಂದ ನಾವು ಏನೋ ಕಲಿತೆ ಅಂದ್ರೆ ನಾವು ರಿಟರ್ನ್ ಅವ್ರಿಗೆ ಸಹಾಯ ಮಾಡ್ಕ, ಅಥವಾ ಯಾವುದೇ ಗುರುವಿನಿಂದ ನಮಗೆ ಮಾರ್ಗದರ್ಶನ ಮಾಡಿದಾಗ ಏನೋ ಕಲಿತಾಗ ನಾವು ಅವ್ರಿಗೆ ಫೀಸ್ ಅಂತ ಕಟ್ತೀವಿ. ಆದರೆ ಮಹಾರಾಜರ ಗುರು ಸೇವೆದಾಗ ನಾವು ಅವ್ರಿಗೆ ಏನು ಕೊಡೋದಿಲ್ಲ. ನಮ್ಮ ಗುರುದಕ್ಷಿಣೆ ಅಂದ್ರೆ ನಾವು ಮಾಡುವಂಥ ಸೇವೆನೇ ಮಹಾರಾಜರಿಗೆ ಗುರುದಕ್ಷಿಣೆ. ಹಾಗಾಗಿ ನಿತ್ಯ ಸೇವೆಯನ್ನು ಮಾಡ್ಕೊತ ಹೋಗ್ರಿ. ಇವತ್ತು ನಾನು ನಿಮ್ಗೆ ಮೀಶೋದಿಂದ ಒಂದು ಪಾರ್ಸೆಲ್ ತರ್ಸೇನೆ. ಇದೇನೇ ಪ್ರಮೋಷನ್ ಇಲ್ಲ, ಏನೂ ಇಲ್ಲ, ನಾನು ಹಂಗೆ ಸ್ವತಃ ಬೇಕಂತ ಹೇಳಿ ತರಿಸಿದೇನು. ಇದು ನಾಮ ಜಪದ ಅಂದ್ರೆ ನನಗೂ ಕೂಡ ಜಪ ಮಾಡ್ಕೊಂಡು ಸಾಯಂಕಾಲ ಜಪಮಾಲೆ ಹಿಡಿದು ನಾನು 11 ಮಾಲೆ ಪೂರ್ಣ ಆಗ್ತಾವೆ. ಆದ್ರೆ ಮಧ್ಯಾಹ್ನದ ಟೈಮ್ ಸಿಕ್ಕಾಗ ಎನಿ ಟೈಮ ಜಪ ಇರಲಿ ಕಂಟಿನ್ಯೂ ಅಂತ ಹೇಳಿ ಇದೊಂದು ನಾಮ ಜಪ. ಅಂದರೆ ಇದರಿಂದ ನಮಗೆ ಲೆಕ್ಕ ಕೂಡ ಸಿಗ್ತಿರ್ತೈತಿ ಎಷ್ಟು ಆಗ್ತದೆ ನಾಮ ಜಪ ಅನ್ನೋದ. ಹಾಗಾಗಿ ನಂಗೆ ನಿನ್ನೆ ಇದು ರಿಸೀವ್ಡ್ ಆಗೈತಿ, ನೀನು ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ವಿಡಿಯೋ ಮಾಡಿದ್ದನ್ನು ಶೇರ್ ಮಾಡ್ಕೊಳ್ತಾರೆ. ಯಾರು ಬೇಕಿಲ್ಲ ಅವರೆಲ್ಲರೂ ಕೂಡ ಕಮೆಂಟ್ ಹಾಕಿರಿ, ನಾನು ನಿಮ್ಗೆ ತೋರಿಸಿ ಅಂದ್ರೆ ಇದರ ಲಿಂಕ್ ಹಾಕ್ತಾನೋ. ಈ ರೀತಿ ಇದು ನೋಡಿರಿ ನಾಮ ಜಪದ ಕೌಂಟರ. ಇದರ ರೇಟನ್ನು 40 ರೂಪೀಸ್ ಐತಿ. ನಾ ಇತ್ತದ ನಿಮ್ಗೆ ವಿಶ್ ಲಿಸ್ಟ್ ಬೇಕಾದ್ರೆ ಹಾಕ್ತೇನೋ. ಇದನ್ನು ನಾವು ಈ ರೀತಿ ಇಲ್ಲಿ ಒತ್ತೋದು ಟ್ಯಾಪ್ ಮಾಡೋದೈತಿದ. ಇಲ್ಲಿ ನೋಡಿ ಈ ರೀತಿ ನಂಬರ್ ತೋರಿಸೈತಿದ 1 2 ಈ ರೀತಿ ನಂಬರ್ ತೋರಿಸಿದೆ ಅಂದ್ರೆ ನಾವು ಇಲ್ಲಿ ಹಿಂಗೆ ಬಟ್ಟೆ ಹಾಕೊಂಡ ಕಂಟಿನ್ಯೂ ಹಿಂಗೆ ಈ ರೀತಿ ನೀವು ನೋಡಿರ್ಬೇಕು. ಈ ಮಷಿನ್ ಎಲ್ಲ ಕಡೆ ನಾವು ಶ್ರೀ ಸ್ವಾಮಿ ಸಮರ್ಥ, ಶ್ರೀ ಸ್ವಾಮಿ ಸಮರ್ಥ ಈ ರೀತಿ ನಾವು ಸೇವೆಯನ್ನು ಮಾಡ್ಬೋದು. ಯಾರಿಗೆ ಜಪಮಾಲೆ ಹಾಕತ್ತಿಲ್ಲ, ಅಕ್ಕ ನನಗೆ ಕೆಲಸ ಇರ್ತೈತಿ, ನಂಗೆ ಯಾವಾಗೂ ಕೆಲಸ ಇರ್ತೈತಿ, ನಂಗೆ ಫ್ರೀ ಇಲ್ಲ ಅಂದಾರ ಈ ರೀತಿ ಒಂದು ನಾಮ ಜಪದ ಮಷಿನ್ ತರಿಸ್ಕೊಂಡ ಕಂಟಿನ್ಯೂ ಆಗಿ ಜಪ ಮಾಡಿರಿ. ಇದ್ರ ಮೇಲೆ ನಿಮಗೆ ಎಷ್ಟು ಆಗಿದಾವ ಅನ್ನೋದು ಕೂಡ ಕೌಂಟ್ ತೋರಿಸ್ತೈತಿ. ಕಂಟಿನ್ಯೂ ಜಪ ಮಾಡೋದರಿಂದ ನಾ ಹೇಳಿ ನನ್ನ ಅನುಭವ ಅಂದ್ರೆ ನಾಮ ಜಪದಿಂದ ಎಷ್ಟೋ ಅನುಭವಗಳು ಬರ್ತಾವೆ. ನಾಮ ಜಪದಿಂದನ ಜೀವನದಾಗ ನಮ್ಮ ಮನಸ್ಸು ಸಮಾಧಾನ ಇರ್ತೈತಿ, ಕಿರಿಕಿರಿ ಸಿಟ್ಟ ಇದೆಲ್ಲ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತೈತಿ. ನಾಮ ಜಪದಿಂದ ಭಾಳ ಅಂದ್ರೆ ಭಾಳ ಲಾಭ ಐತಿ. ಹಾಗಾಗಿ ಈ ಒಂದು ನೀವು ಕೌಂಟರ್ ತರಿಸ್ಕೋರಿ, ಅಥವಾ ಜಪಮಾಲೆ ತೊಗೊಂಡು ಮಾಡ್ತೇವೆ ಅಂದರೆ ಈ ಕೌಂಟರ್ ತರಿಸ್ಕೊಂಡ್ರೆ ನಿಮ್ಗೆ ಜಪ ಎಷ್ಟಾಗಿದಾವ ಅನ್ನೋದು ಕೌಂಟರ್ನ ಕೊಡ್ತೈತಿ. ಯಾವಾಗ ನಮ್ಮ 1 ಲಕ್ಷ ಪೂರ್ಣ ನಾಮಜಪ ಪೂರ್ಣ ಆಗ್ತಾರ ಅಸಾಧ್ಯವಾದ ಕೆಲಸ ಕೂಡ ಸಾಧ್ಯವಾಗ್ತೈತಿ. ಅದು ಸಾಕ್ಷಾತ್ ಸ್ವಾಮಿ ಮಹಾರಾಜರು ಹೇಳ್ಕೊಟ್ಟಿದ್ದಾರೆ. ಎಷ್ಟೋ ಸೇವೆಗಳದಾಗ ನಾಮಜಪಕ್ಕೆ ಹೆಚ್ಚಿನ ಮಹತ್ವ ಐತಿ. ಹಾಗಾಗಿ ನಾಮಜಪವನ್ನು ಮಾಡಿರಿ. ಈ ಮಷಿನ್ ಏನೈತಿಲ್ಲ ಲಿಂಕನ್ನು ನಿಮ್ಗೆ ಕಮ್ಯುನಿಟಿ ಪೋಸ್ಟ್ ಅಥವಾ ನಾನು ಈ ಯೂಟ್ಯೂಬ್ದಾಗ ಕಮೆಂಟ್ದಾಗ ಪಿನ್ ಮಾಡಿರ್ತೇನೆ. ಯಾರಿಗೆ ಬೇಕು ಅವ್ರು ತರಿಸ್ಕೊರಿ, ಅಥವಾ ಈ ವಿಡಿಯೋದಾಗ ಇಲ್ಲಿ ಶೋ ಮಾಡಿರ್ತಾನೋ ನೀವು ತರಿಸ್ಕೊರಿ ಯಾರಿಗೆ ಬೇಕು. ಇದಕ್ಕಿದನು ಚಲೋ ಕ್ವಾಲಿಟಿ ಇದಾವೆ. ಇದಕ್ಕಿದನು ನಾ ಇರಲಿ ಒಂದು ಕ್ವಾಲಿಟಿ ಹೆಂಗೈತಿ 4 ಪಾಯಿಂಟ್ ಮೇಲೆ ಇತ್ತನ್ನ ಇದನ್ನು ತರಿಸ್ಕೊಂಡೇನು. ಇದ್ರ ರೇಟ 40 ರೂಪಾಯಿ ಐತಿ. ಯಾರು ಬೇಕಾದ್ರೆ ತರಿಸ್ಕೋರಿ, ಮಾಡಿರಿ. ಎಲ್ಲರೂ ಸೇವೆಯನ್ನು ಮಾಡಿರಿ. ಗುರುದಕ್ಷಿಣೆಯಾಗಿ ಸ್ವಾಮಿ ಮಹಾರಾಜರು ಸೇವೆಯನ್ನು ಸಮರ್ಪಣೆ ಮಾಡೋದೈತಿ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ವಿಡಿಯೋನ ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ. ಪ್ರತಿಯೊಬ್ಬರು ನಿಮ್ಮ ಅನಿಸಿಕೆ ನಿಮ್ಮ ಗುರುಪತ್ತು ಕೂಡಲೇ ಯಾವ್ಯಾವ ಬದಲಾವಣೆಗಳು ಖಂಡಿತ ಕಮೆಂಟ್ ಮಾಡಿರಿ. ನಿಮ್ಮ ಕಮೆಂಟ ಎಷ್ಟೋ ಜನರಿಗೆ ಸ್ವಾಮಿ ಸೇವೆ ಮಾಡೋಕೆ ಪ್ರೇರಣೆ ಆಗ್ತಿರ್ತೈತಿ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.